ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಇದೆಯಲ್ಲ, ಇದು ವಿಲೇಜ್ಗೆ ಎಂಡಿದು. ನಂಜನಗೂಡು ಟು ನರಸೀಪುರ ಹೈವೇ ಇದೆಯಲ್ಲ, ಸ್ಟೇಟ್ ಹೈವೇಯಿಂದ ಜಸ್ಟ್ 1 ಕಿಲೋಮೀಟ್ರು ಈ ವಿಲೇಜಿಂದ ವಾಕಬಲ್ ಡಿಸ್ಟೆನ್ಸು. ಬಟ್ ಸ್ಟೇಟ್ ಹೈವೇಯಿಂದ ಜಸ್ಟ್ 1 ಕಿಲೋಮೀಟ್ರ್ ಸ್ಪಾಟ್ಗೆ ವಿಲೇಜ್ ಮುಖಾಂತರನೇ ಈ ಪ್ರಾಪರ್ಟಿಗೆ ಹೋಗುವಂಥದ್ದು. ಇದು ವಿಲೇಜಿಂದ ಬರುವಂಥ ರಸ್ತೆ, ಇದು ಸರ್ಕಾರಿ ರಸ್ತೆ. ಅಲ್ಲಿ ಎಲೆಕ್ಟ್ರಿಕ್ ಲೈನ್ ಇದೆಯಲ್ಲ, 1 ಪೀಸು ಮತ್ತು 2 ಪೀಸು. ಇದು 1.5 ಎಕರೆ, ಇದು ಒಬ್ಬರೇ ಓನರು. ಇದಕ್ಕೆ ಸೇರಿದಂಗೆ ಹಿಂಭಾಗ ಅದು ಕೂಡ 3 ಎಕರೆ ಇದೆ ನೋಡಿ. ಏನು ಎಂಟ್ರೆನ್ಸಲ್ಲಿ 1.5 ಎಕರೆ ಇದೆಯಲ್ಲ, ಇದು ಕೂಡ ಎಲ್ ಸೇಪ್. ಇದು ಇನ್ನು ಹಿಂಭಾಗ 3 ಎಕರೆ ಇದೆಯಲ್ಲ, ಅದು ಕೂಡ ಈ ರಸ್ತೆಯಿಂದ ಬಂದರೆ ಎಲ್ ಸೇಪ್. ಅದು ನೋಡಿ, ಇದೊಂದು ಪೀಸು ಅದೊಂದು ಪೀಸು. ಟೋಟಲ್ ಇದು 4 ಎಕರೆ 10 ಕುಂಟೆ ಇದೆ. ಸೊ ಈ 4 ಎಕರೆ 10 ಕುಂಟೆ ಇದು ನರಸೀಪುರದಿಂದ 5 ಕಿಲೋಮೀಟ್ರ್ ಹೋಗುತ್ತೆ. ಸೊ ನಂಜನಗೂಡು ನರಸೀಪುರ ರಸ್ತೆಯಿಂದ ಇಲ್ಲಿಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದು ಒಂದು ಜನರಲ್ ಪ್ರಾಪರ್ಟಿ. ಇದು ಈ 1.5 ಎಕರೆ ಇದೆಯಲ್ಲ, ಇದರಲ್ಲಿ ಒಂದು ಬೋರ್ವೆಲ್ ಇದೆ ನೋಡಿ. ಇದು ವಿಲೇಜ್. ಇದು ಬೇಕಾದ್ರೆ ಇಲ್ಲೇ ಮನೆ ಮಾಡ್ಕೊಂಡು ವಾಸ ಮಾಡ್ಬೋದು ನೀವು, ಅಷ್ಟು ಚೆನ್ನಾಗಿದೆ. 2 ಓನರು. ಇದು 1.5 ಎಕರೆಗೆ ಒಬ್ಬರು ಓನರು, ಹಿಂದ್ಗಡೆಗೆ ಒಬ್ಬರು ಓನರು. ಸೊ 2 ಓನರ್ಸ್. 2 ಇಂಚು ನೀರಿದೆ. ಸೊ ಇವರು 2.5 ಅಂತ ಇದ್ದಾರೆ, ಬಟ್ 2 ಇಂಚು ನೀರಿದೆ, ಅದಂತೂ ಪಕ್ಕ ನೋಡಿ. ಇದೆ ಬೋರ್ ಪಾಯಿಂಟ್. ಇದು ಮೈಸೂರು ನಾಡನಹಳ್ಳಿ ಇದೆಯಲ್ಲ, ರಿಂಗ್ ರೋಡು. ಆ ರಿಂಗ್ ರೋಡಿಂದ ಇಲ್ಲಿಗೆ 30 ಕಿಲೋಮೀಟ್ರ್ ಆಗುತ್ತೆ. ನರಸೀಪುರದಿಂದ 5 ಕಿಲೋಮೀಟ್ರ್ ಆಗುತ್ತೆ. ನರಸೀಪುರ ಟು ನಂಜನಗೂಡು ಮೇನ್ ರಸ್ತೆಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ನಿಯರ್ ಬೈ ವಿಲೇಜ್ ಇದೆ. ಇಲ್ಲೇ ಮನೆ ಮಾಡ್ಕೊಂಡು ಆರಾಮಾಗಿ ವಾಸ ಮಾಡ್ಬೋದು. ಸೊ 4 ಎಕರೆ 10 ಕುಂಟೆ ಇದೆ. ಇನ್ನೂ ಬೇಕು ಅಂದರೆ ಅದಕ್ಕೆ ಸೇರಿದಂಗೆ ಇನ್ನು 5ರಿಂದ 6 ಎಕರೆ ಸಿಗುತ್ತೆ. ಟೋಟಲಿ ಒಂದು 8ರಿಂದ 10 ಎಕರೆ ಸಿಗುತ್ತೆ ಈ ಒಂದು ಬೌಂಡ್ರಿಯಲ್ಲಿ. ಇದು ಕೂಡ ಏನು ವಿಶೇಷ ಅಂತಂದರೆ, ಇದು ನರಸೀಪುರಕ್ಕೆ ಜಸ್ಟ್ 5 ಕಿಲೋಮೀಟ್ರ್ ಇದೆ. ಬಟ್ ರಿಜಿಸ್ಟ್ರೇಷನ್ ಬಂದು ಚಾಮರಾಜನಗರ ಸಂತೇಂಬರಲ್ಲಿ ಹೋಗ್ಲಿಕ್ಕೆ ಬರುತ್ತೆ. ಸಾಯಿಲ್ ಬಂದಿದ್ದು ಮಿಕ್ಸ್ಡು, ಬ್ರೌನು ಬ್ಲ್ಯಾಕು ಎಲ್ಲ ಮಿಕ್ಸ್ ಇದೆ, ವೈಟು ಎಲ್ಲ ಇದೆ. ಬಟ್ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಬನಾನಾ ಪ್ಲಾಂಟೇಶನ್ ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ಆ ಕಡೆ ಶುಗರ್ ಕೇನ್ ಪ್ಲಾಂಟೇಶನ್ ಇದೆ. ಸೊ ನೀರು ಚೆನ್ನಾಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇದು ಕಾರ್ನರ್ ಜಾಗ. ಇದು ನಾರ್ತು ಮತ್ತು ವೆಸ್ಟ್ ಕಾರ್ನರ್. ಇದು ಸರ್ಕಾರಿ ರಸ್ತೆ. ಇದು ನೋಡಿ, ಏನು ಕಲ್ಟಿವೇಷನ್ ಮಾಡಿದಾರಲ್ಲ, ಇದು 1.5 ಎಕರೆ. ಇದು ಎಲ್ ಸೇಪ್. ಇದು ಸ್ಟ್ರೈಟ್ ಹೋಗ್ಬಿಟ್ಟು ಮತ್ತೆ ಲೆಫ್ಟ್ ಕಟ್ ಆಗುತ್ತೆ. ಇದು 1.5 ಎಕರೆ. ಈ ಹಿಂಭಾಗ ಇದೆಯಲ್ಲ, ಈ ಕಟ್ಟೆಯಿಂದ ಲಾಸ್ಟ್ ಬೇಲಿ ತನಕ ಈ ರೋಡ್ಗೆ ಸೇರಿದಂಗೆ ಇದು ಕೂಡ ಎಲ್ ಸೇಪೆ. ಸೊ 2 ಕೂಡ ಎಲ್ ಸೇಪೆ, ಬಟ್ ಜಾಯಿಂಟ್ ಆದಾಗ ಸ್ಕ್ವೇರಾಗಿ ಬರುತ್ತೆ. ಇದೇ ಬೇರೆ ಓನರು, ಇದೇ ಬೇರೆ ಓನರ್ ಇದ್ದಾರೆ. ಮತ್ತು ಲೈನ್ ನೋಡಿ, ಲ್ಯಾಂಡಲ್ಲಿ ಹೋಗಿದೆ. ನೀವು ಏನಾದರೂ ಇನ್ನೂ ಒಂದು ಬೋರ್ ಬೇಕು ಅಂದರೂ ಕೂಡ ತೆಗೆಸ್ಕೊಳ್ಬೋದು ಇದು. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.